ಪಕ್ಕದ ವಾಜಮಂಗಲ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರೆ ಅಲ್ಲಿ ಇನ್ಸಿಡೆಂಟ್ ಏನಾಯ್ತು ಸರ್? ವಾತಾವರಣ ಏನಿಲ್ಲ, ಅಲ್ಲಿ ತಿಳಿಯಾಗಿದೆ. ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಪೋಸ್ಟರ್ ನ ಹರಿದಾಕಿದ್ರು. ಮತ್ತೆ ಅಲ್ಲಿ ಫಲಕ ಏನಿದೆ ಅಂಬೇಡ್ಕರ್ ಅವ್ರದ್ದು, ಅಲ್ಲಿ ಮಲಿನಗೊಳಿಸುವಂತ ಕೆಲಸ ಮಾಡಿದ್ರು. ಸೊ ಹಾಗಾಗಿ ನಾವು ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಅದ್ ಯಾರೇ ಇರ್ಲಿ ಕಿಡಿಗೇಡಿಗಳು, ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಪೊಲೀಸರು ಕೂಡ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರು ಹುಡುಕಾಟ ನಡೆಸ್ತಾರೆ. ಈಗಾಗ್ಲೇ ಅವರಿಗೆ ಒಂದಷ್ಟು CCTV ಫುಟೇಜ್ ಸಿಕ್ಕಿದೆ ಅಂತ ಹೇಳಿದ್ರೆ, ಆ ಸ್ಥಳದಲ್ಲ ಬಟ್ ಹತ್ತಿರದಲ್ಲಿರೋ ಬೇರೆ ಸ್ಥಳದಲ್ಲಿ. ಸೊ ಹಾಗಾಗಿ ಅದ್ರ ಆಧಾರದ ಮೇಲೆ ಆದಷ್ಟು ಬೇಗ ಪತ್ತೆ ಹಚ್ತಾರೆ ಅಂತ ಭಾವಿಸಿದ್ರು. ಸರ್, ಈಗ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ನಲ್ಲೂ ಕೂಡ ಪರ ವಿರೋಧಗಳು ಒಂದ್ ಕಡೆ ಚರ್ಚೆ ಆಗ್ತಿದೆ. ಈಗ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸುವಂತ ಕೆಲಸ ಆಗಿದೆ. ಹೈಕಮಾಂಡ್ ಸಲ್ಲಿಸಿದ್ದಾರೆ ಸರ್. ಈಗ ಪ್ರತಾಪ್ ಸಿಂಹ ಅವರು ಹೇಳ್ತಿದ್ದಾರೆ ಸರ್, ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನ ಮುಂದಿಟ್ಟು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋಕೆ ಫಸ್ಟ್ ಆಫ್ ಆಲ್ ಕುರ್ಚಿಗೆ ಅಪಾಯ ಬಂದಿರಬೇಕು. ಕುರ್ಚಿಗೆ ಅವ್ರಿಗೆ ಯಾವ್ದು ಅಪಾಯ ಬಂದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ನಿಂತಿದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಪ್ರತಿಪಕ್ಷಗಳು ಏನೇ ಸುಳ್ಳು ಆರೋಪ ಮಾಡಿ ಕೇಸ್ ಹಾಕೋದು ಅದೆಲ್ಲ ಮಾಡಿದ್ರು ಕೂಡ ನಮ್ಮ ಪಕ್ಷದ ಶಾಸಕರು, ಸಚಿವರು, ಹೈಕಮಾಂಡ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬಲವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಕುರ್ಚಿಗೋಸ್ಕರ ಅವ್ರು ಇಂಥದೆಲ್ಲ ಮಾಡ್ಬೇಕು ಅನ್ನೋದು ಏನಿಲ್ಲ. ಬದಲಾಗಿ ಇದು ಸಿದ್ದರಾಮಯ್ಯ ಅವರ ಕಮಿಟ್ಮೆಂಟ್, ಅವ್ರ ಬದ್ಧತೆ. ಕಳೆದ ಬಾರಿನೇ 2000 ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಇದೊಂದು ಜಾತಿ ಗಣತಿನ ಮಾಡಿಸಿದ್ರು. ಅದಾದ ನಂತರ ಕಾರಣಾಂತರಗಳಿಂದ ಆ ಟೈಮ್ ನಲ್ಲಿ ಆಗಿರಲಿಲ್ಲ. ನಂತರ ಈ ಬಾರಿ ಚುನಾವಣೆ 2023 ಚುನಾವಣೆಗೂ ಕೂಡ ನಾವು ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಜನಕ್ಕೆ. ಆ ಒಂದು ಭರವಸೆ ಮೇಲೆ ನಾವು ಅಧಿಕಾರಕ್ಕೆ ಬಂದಿದ್ದು ಕೂಡ. ಸೊ ಹಾಗಾಗಿ ಪ್ರಣಾಳಿಕೆ ಕೊಟ್ಟು ಭರವಸೆಯನ್ನ ಈಡೇರಿಸಬೇಕಾದಂತ ಸಂದರ್ಭ ಬಂದಿದೆ. ಇವತ್ತು ಹೈಕಮಾಂಡ್ ಅವರು ಕೂಡ, ರಾಹುಲ್ ಗಾಂಧಿ ಅವರು ಕೂಡ AC ಮೀಟಿಂಗ್ ಅಲ್ಲೂ ಕೂಡ ಹೇಳಿದ್ದಾರೆ, ಜಾತಿ ಗಣತಿನ ಎಲ್ಲಾ ಕಡೆ ಮಾಡ್ಬೇಕು, ನಾವೇನಾದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಜಾತಿ ಗಣತಿ ಮಾಡಿ ಅಂತ ಹೇಳಿದ್ರು. ಸೊ ಸಂದರ್ಭ ಕೂಡ ಬಂತು, ಹಾಗಾಗಿ ಜಾತಿ ಗಣತಿಯನ್ನು ಅವರು ಬಿಡುಗಡೆ ಮಾಡಿ. ಸಮುದಾಯಗಳು ಒಂದ್ ಕಡೆಗೆ ಸದ್ಯಕ್ಕೆ ಬಹಳ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥ ಜಾರಿ ಮಾಡ್ಲೇಬೇಕು ಅಂತ, ಮತ್ತೊಂದ್ ಕಡೆ ಪ್ರಬಲ ಸಮುದಾಯಗಳು ಬೇಡ ಅಂತ ಇದ್ದಾರೆ. ಅವರಿಗೆ ನೀವು ಶೋಷಿತ ಸಮುದಾಯದ ಅವರ ಆಗ್ರಹವನ್ನ ನೀವು ಜಾರಿಗೆ ತರ್ತೀರಿ ಹೇಗೆ ಅಂತ? ಒಂದು ಕೆಲವರು ಅನಾವಶ್ಯಕವಾಗಿ ಭಯ ಪಟ್ಟು, ಕೆಲವರು ಪ್ರಬಲ ಸಮುದಾಯದವರು ಅದರಿಂದ ಅವ್ರಿಗೇನೋ ಅನ್ಯಾಯ ಆಗುತ್ತೆ ಅಂತ ಹೇಳಿ ತಪ್ಪು ಗ್ರಹಿಕೆಯಿಂದ ಒಂದ್ ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಿ ಅದನ್ನ ವಿರೋಧ ಮಾಡ್ತಾರೆ. ಬಟ್ ಇದ್ರೊಳಗೆ ಹೆದರ್ಕೊಳ್ಳುವಂತದ್ದು ಏನೂ ಇಲ್ಲ. ಮತ್ತೆ ಶೋಷಿತ ಸಮುದಾಯದವರಿಗೆ ಇವತ್ತು ಈ ಜಾತಿ ಗಣತಿ ಬಿಡುಗಡೆ ಮಾಡೋದ್ರಿಂದ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗುತ್ತೆ. ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯಗಳು ಸೇರಿದಂತೆ ಇವತ್ತು ನಾವು ಹಿಂದುಳಿದ ವರ್ಗದವ್ರು ನಮ್ಮಲ್ಲೇ ಕಚ್ಚಾಟ ಮಾಡ್ತಿದ್ದೀವಿ ಅಲ್ವಾ. 3B ನಲ್ಲಿರೋರು 2A ಬರ್ಬೇಕು ಅಂತಾರೆ, 2A ಇರೋರು ST ಹೋಗ್ಬೇಕು ಅಂತಾರೆ, 1A ಇರೋರು SC ಬರ್ಬೇಕು ಅಂತ ಇದ್ದಾರೆ. ಯಾತಕ್ಕೆ ಇಷ್ಟೆಲ್ಲ ತಿಕ್ಕಾಟ ಘರ್ಷಣೆಗಳು ನಡೀತದ್ರೆ ಏನಕ್ಕೆ? ಯಾಕೆ ಅಂತಂದ್ರೆ ನಮ್ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿದ ವರ್ಗದವರು, ಆದ್ರೆ ಅವ್ರು ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ, ಬರೀ 32% ಕೊಟ್ಟಿದ್ದಾರೆ. ಸೊ ಅದು ಸಾಲ್ವ್ ಆಗ್ಬೇಕು ಅಂತಂದ್ರೆ ಈ ರೀತಿ ಹಿಂದುಳಿದ ವರ್ಗದವರ ಮಧ್ಯೆ ಏನು ನಮ್ಮಲ್ಲೇ ಕಿತ್ತಾಟ ಹಾಕಿದೆ ಅದಾಗ್ಬೇಕು ಅಂತಂದ್ರೆ ಈ ಮೀಸಲಾತಿ ಪ್ರಮಾಣ ಇದೆ ಅದು 50% ಜಾಸ್ತಿ ಮಾಡ್ಲೇಬೇಕು. ಜನಸಂಖ್ಯೆಗೆ ಅನುಗುಣವಾಗಲ್ದೇ ಹೋದ್ರು ಆರ್ಥಿಕ ಸ್ಥಿತಿಗತಿ ಅದನ್ನೆಲ್ಲ ನೋಡಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡ್ಬೇಕು. ಈ ಆಯೋಗದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅವ್ರು ಕೊಟ್ಟೋದು ಅಂತ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡ್ಬೇಕು ಅಂತೇಳಿ 32% ಇಂದ 51% ಮಾಡ್ಬೇಕು ಅಂತೇಳಿ ಹಿಂದುಳಿದ ವರ್ಗದವರಿಗೆ ಅವ್ರು ಶಿಫಾರಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ನಂತರ ಬಹುಶಃ ಅದು ಕೋರ್ಟ್ಗೆ ಹೋಗುತ್ತೆ 50% ದಾಟಿದ್ರೆ. ಬಟ್ ನಾವು ಮೊದಲನೇ ಹೆಜ್ಜೆ ಇಡಬೇಕು. 50% ಮೀಸಲಾತಿಗೆ ಏನು ತಡೆ ಹಾಕಿದ್ದಾರೆ, ಮಿತಿ ಹಾಕಿದ್ದಾರೆ, ಅದನ್ನ ತೆಗೆದೇ ಹೋದ್ರೆ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಹಿಂದುಳಿದ ವರ್ಗದ ಮಧ್ಯೆ ಘರ್ಷಣೆಗಳಾಗ್ತಾ ಇರುತ್ತೆ. ಇವತ್ತು 3A 3B ಅವ್ರಿಗೂ ಕೂಡ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ 3A ಅವ್ರಿಗೆ 3%, 4ರಿಂದ 7%, 3B ಅವ್ರಿಗೆ 5ರಿಂದ 8% ಮಾಡ್ಬೇಕು ಅಂತಿದ್ದಾರೆ. ಅಂದ್ರೆ 19% ಜಾಸ್ತಿ ಮಾಡ್ತೀವಿ ಹಿಂದುಳಿದ ವರ್ಗದವ್ರಿಗೆ. ಅದ್ರಲ್ಲಿ 6% 3A 3B ವರ್ಗದವ್ರಿಗೆ ಕೊಡ್ತಾರೆ. ಅಂದ್ರೆ 19% ಅಲ್ಲಿ 31% ಅವ್ರಿಗೆ ಕೊಡ್ತಾ ಇದಾರೆ. ಅವ್ರ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಬರ್ತಾ ಇದೆ ಅವ್ರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ. ಮೇಲ್ವರ್ಗದವರು ಹಾಗಾಗಿ ಅವ್ರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡ್ತಿರೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಆದ್ರೆ ಅದು ಗೊತ್ತಿದೆ ಅವರು ಆತಂಕ ಪಡ್ಕೊಂಡು ಅವ್ರಿಗೆ ವಿರೋಧ ಮಾಡ್ತಿದ್ದಾರೆ. ಹಾಗಾಗಿ ಅವರು ಆ ರೀತಿ ಭಯ ಪಡೋದು ಅವಶ್ಯಕತೆ ಇದೆ. ಅದನ್ನು ತೀರ್ಮಾನ ಮಾಡಿ ಸಂಪುಟ ತೀರ್ಮಾನ ಮಾಡ್ತಾರೆ. ಮರುಗಣತಿ ಮಾಡೋ ಅವಶ್ಯಕತೆ ಇಲ್ಲ. ಜನಗಣತಿ ವೈಜ್ಞಾನಿಕವಾಗಿ ಆಗಿದೆ. ಅವ್ರಿಗೇನಾದ್ರೂ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಒಂದ್ಸರಿ ಶುರು ಮಾಡಿದ್ರೆ ಜಾತಿ ಗಣತಿ ಮತ್ತೆ ಏನೋ ನಡೆಯುತ್ತೆ. ಸೊ ಹಾಗಾಗಿ ಆಗ ಮತ್ತೆ ನಂಬರ್ಗಳು ಗೊತ್ತಾಗುತ್ತೆ.
ಇವಾಗ ಈ ಜನಗಣತಿಯಲ್ಲಿ SC ಮತ್ತು ಮುಸ್ಲಿಂ ಪಾಪ್ಯುಲೇಷನ್ ಆಲ್ಮೋಸ್ಟ್ 2011 ನಲ್ಲಿ ಇಷ್ಟು ಅಂತ ಪ್ರೊಜೆಕ್ಟ್ ಮಾಡಿದ್ರು, ಅದರಷ್ಟೇ ಬಂದಿದೆ. ಸೊ ಹಾಗಾಗಿ ಸರಿಯಾಗೇ ಇದೆ. ಸರ್, ವರದಿಗೆ ಆ ಕಾಂತರಾಜ್ ಆಯೋಗದ ಅಧ್ಯಕ್ಷರು ಸಹಿಯನ್ನೇ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೇ ರೆಫ್ಯೂಟ್ ಮಾಡಿದಲ್ಲ, ಸಹಿ ಹಾಕಿದೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಜನಿವಾರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಯಾಕಂದ್ರೆ ರಾಜ್ಯಾದ್ಯಂತ ಒಂದು ಪ್ರಮೋಷನ್ ಇಡೀ ಕೆಲವು ಕಡೆ ತಪ್ಪಾಗುತ್ತೆ, ತಪ್ಪಾಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ, ಸರ್ಕಾರಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಮತ್ತೆ ಸರ್ಕಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮನೂ ತೆಗೆದುಕೊಳ್ಳುವಂತ ಕೆಲಸ ಮಾಡಿದೆ. ಮತ್ತೆ ಆ ಹುಡುಗರಿಗೂ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದೇ ಹಿಂದೆ ಇದೇ ರೀತಿ ಹಿಜಾಬ್ ವಿಚಾರದಲ್ಲಿ ಗಲಾಟೆ ಮಾಡಿದ್ರು. ಆದ್ರೆ ಅವಾಗ ಸರ್ಕಾರ ಪಾಪ ಹಿಜಾಬ್ ವಿಚಾರದಲ್ಲಿ ಆ ಹೆಣ್ಮಕ್ಳಿಗೆ ಪರೀಕ್ಷೆ ಬರೆಯೋಕೆ ಅವಕಾಶ ಮಾಡ್ಕೊಂಡು ಶಾಲೆ ಎಂಟರ್ ಮಾಡಕ್ ಬಿಡ್ಲಿಲ್ಲ. ಆದ್ರೆ ಅವರು ತಪ್ಪನ್ನು ಒಪ್ಕೊಳ್ಳಿಲ್ಲ, ಬದಲಾಗಿ ತಾವು ಮಾಡಿದ್ದೆ ಸರಿ ಅಂತ ಹೇಳಿದ್ರು. ಬಟ್ ನಾವ್ ಹಾಗಲ್ಲ, ಯಾವುದೇ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಅವ್ರಿಗೆ ರಿಲಿಜಿಯಸ್ ಫ್ರೀಡಮ್ ಇರುತ್ತೆ. ಇವಾಗ ಸಿಕ್ಕರು ತಮ್ಮ ಪೇಟ ಹಾಕೊಳ್ಳೇಬೇಕು, ಅದನ್ನ ಚೆಕ್ ಮಾಡಿ ಮತ್ತೆ ಹಾಕ್ಬೋದು. ರಾಜಕೀಯ ಪ್ರೇರಿತರು. ಸೊ ಹಾಗಾಗಿ ಇವ್ರು ರಾಜಕೀಯವಾಗಿ ಮಾತಾಡ್ತಾರೆ. ಬಟ್ ನಾವ್ ಮಾತ್ರ ಯಾವುದೇ ಧರ್ಮದ ವಿರುದ್ಧ ಇರಲ್ಲ, ಎಲ್ಲಾ ಧರ್ಮದ ಸ್ವಾತಂತ್ರ್ಯ ಕಾಪಾಡೋದಕ್ಕೆ ಬದ್ಧರಾಗಿದ್ದೀವಿ. ಹಾಗಾಗಿ ಆ ಹುಡುಗನಿಗೂ ನ್ಯಾಯ ದೊರಕಿಸ್ಕೊಟ್ಟಿದ್ದೀವಿ, ಅಧಿಕಾರಿ ಮೇಲೂ ಕ್ರಮ ತೆಗೆದುಕೊಂಡಿದ್ದೀವಿ. ನಮ್ಮ ಒಂದು ಏನು ರಿಲಿಜಿಯಸ್ ಫ್ರೀಡಮ್ಗೆ ಬದ್ಧತೆ ಇದೆ ಅದನ್ನು ತೋರಿಸ್ಕೊಟ್ಟಿದ್ದೀವಿ. ಸರ್, 24ನೇ ತಾರೀಕು ಸಚಿವ ಸಂಪುಟ ಸಭೆ ನಡೀತದೆ ಚಾಮರಾಜನಗರದಲ್ಲಿ. ಏನೆಲ್ಲ ನಿರೀಕ್ಷೆ ಇಟ್ಕೊಳ್ಬಹುದು ಸರ್ ಅವರು? ಈಗಾಗಲೇ ಎಲ್ಲ MLAಗಳು ಅವ್ರವ್ರ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗ್ಬೇಕು ಅದನ್ನೆಲ್ಲ ಕ್ಯಾಬಿನೆಟ್ ಅಲ್ಲಿ ಯಾವ್ದೇ ತರಬೇಕು ಅದನ್ನೆಲ್ಲ ಮುಖ್ಯಮಂತ್ರಿಗಳಿಗಾಗಲೇ ತಲುಪಿಸಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆಗ್ಬೇಕಾಗಿದ್ದೆಲ್ಲ ಸಂಪುಟದಲ್ಲಿ ಅನುಮೋದನೆ ಸಿಗುತ್ತೆ. ಸರ್, ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಗರ ಭಾಗದ ಜನತೆದ್ದು ಈ ಕಾಡಂಚಿನ ಪ್ರದೇಶಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ವಿದ್ಯುತ್ ಸಂಪರ್ಕನೇ ಇಲ್ಲ. ಮತ್ತೆ ಗೃಹಜ್ಯೋತಿ ಕೊಟ್ಟು ಏನ್ ಪ್ರಯೋಜನ, ಶಕ್ತಿ ಯೋಜನೆ ಬಸ್ಗಳೇ ಇಲ್ಲ, ಶಕ್ತಿ ಯೋಜನೆ ಕೊಟ್ಟು ಏನ್ ಪ್ರಯೋಜನ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಈ ಸರಿ ಬಸ್ಗಳನ್ನ ನಾವು ಜಾಸ್ತಿ ತೆಗೆದುಕೊಂಡಿದ್ವಿ. ಅಸೆಂಬ್ಲಿಯಲ್ಲಿ ಈ ಪ್ರಶ್ನೆ ಕೇಳಿದ್ರು, ಶಕ್ತಿ ಯೋಜನೆಯಲ್ಲಿ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ ಅಂತ. ಕಳೆದ ಬಾರಿ ಬಸ್ಗಳೇ ಇರ್ಲಿಲ್ಲ. ನಮ್ಮ ಕ್ಷೇತ್ರದಲ್ಲೇ ನನಗೆ ವೋಟ್ ಕೇಳಕ್ ಹೋದಾಗ್ಲೂ ಕೂಡ ಬಸ್ಗಳಿಲ್ಲ ಅಂತ ಹೇಳಿ ಗಲಾಟೆ ಮಾಡಿದ್ರು. ಸರ್ಕಾರ ಕೇಳಿದ್ರೆ ಚಾಲಕರಿಲ್ಲ, ಬಸ್ಗಳು ಹೊಸದಾಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು. ನಾವು ಬಂದ್ಮೇಲೆ ಸುಮಾರು 5,000 ಬಸ್ಗಳನ್ನ ಹೆಚ್ಚಾಗಿ ತೆಗೆದುಕೊಂಡಿದೀವಿ. ಸೊ ಆ ಬಸ್ಗಳ ಕೊರತೆ ಏನಿದೆ ಅದನ್ನು ಕಮ್ಮಿ ಮಾಡಿದೀವಿ, ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದೀವಿ. ಸೊ ಅಂತ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸರ್.